ಟಿ20 ವಿಶ್ವಕಪ್ ಸಮೀಪಿಸುತ್ತಿದೆ. ಇದರ ಬೆನ್ನಲ್ಲೇ ಪ್ರತಿಯೊಬ್ಬ ಟೀಂ ಇಂಡಿಯಾ ಅಭಿಮಾನಿಗೆ ಕಾಡುತ್ತಿರುವ ಪ್ರಶ್ನೆ ಅಂದ್ರೆ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ಫಾರ್ಮ್ ಕಂಡುಕೊಳ್ಳುವುದು ಯಾವಾಗ ಅಂತ. ನ್ಯೂಜಿಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲಿ 5 ಪಂದ್ಯಗಳನ್ನಾಡಿದ ಸಂಜು ಸ್ಯಾಮ್ಸನ್ ಒಂದೇ ಒಂದು ಅರ್ಧ ಶತಕ ಬಾರಿಸಲು ಸಾಧ್ಯವಾಗಿರಲಿಲ್ಲ. ಆದ್ರೆ ತಿಲಕ್ ವರ್ಮಾ ಇಂಜುರಿಯಿಂದಾಗಿ ತಂಡ ಸೇರಿಕೊಂಡಿದ್ದ ಇಶಾನ್ ಕಿಶನ್ ಭರ್ಜರಿ ಪ್ರದರ್ಶನವನ್ನ ನೀಡಿದ್ದಾರೆ. ಸರಣಿಯಲ್ಲಿ ಆಡಿದ 4 ಪಂದ್ಯಗಳಲ್ಲಿ 1 ಶತಕ ಮತ್ತು 1 ಅರ್ಧ ಶತಕ ಕೂಡ ಬಾರಿಸಿದ್ದಾರೆ. ಹೀಗಾಗಿ ಸಂಜು ಸ್ಯಾಮ್ಸನ್ ಬದಲಿಗೆ ಕಿಶನ್ಗೆ ತಂಡದಲ್ಲಿ ಅವಕಾಶ ಕೊಡಬೇಕೆಂಬ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಿದೆ. ಇದೆಲ್ಲದರ ನಡುವೆ ಟಿ20 ವಿಶ್ವಕಪ್ ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ಪಡೆಯುವುದಕ್ಕೆ ಸಂಜುಗೆ ಕೊನೆಯ ಅವಕಾಶವೊಂದು ಸಿಕ್ಕಿದೆ. ಇವತ್ತು ನವಿ ಮುಂಬೈನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಟೀಂ ಇಂಡಿಯಾ ಅಭ್ಯಾಸ ಪಂದ್ಯವನ್ನ ಆಡ್ತಾ ಇದೆ. ಇದು ಅಭ್ಯಾಸ ಪಂದ್ಯವಾಗಿದ್ರೂ ಕೂಡ ಈ ಪಂದ್ಯದ ಎಲ್ಲಾ ಟಿಕೆಟ್ಗಳು ಈಗಾಗಲೇ ಮಾರಾಟವಾಗಿದೆ. ವರದಿಗಳ ಪ್ರಕಾರ 35,000 ಟಿಕೆಟ್ಗಳು ಮಾರಾಟವಾಗಿದೆ. ಅಂದ್ರೆ ಹೌಸ್ಫುಲ್ ಆಗುವ ಸಾಧ್ಯತೆ ಇದೆ. ಈ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ಗೆ ಆಡುವ ಅವಕಾಶವನ್ನ ನೀಡಬಹುದು. ದಕ್ಷಿಣ ಆಫ್ರಿಕಾ ವಿರುದ್ಧ ಅವರು ಸ್ಫೋಟಕ ಇನ್ನಿಂಗ್ಸ್ ಅನ್ನ ಆಡಿದ್ರೆ ಅವರಿಗೆ ಆಡುವ 11ರ ಬಳಗದಲ್ಲಿ ಸ್ಥಾನ ಸಿಗಬಹುದು. ನ್ಯೂಜಿಲೆಂಡ್ ವಿರುದ್ಧದ 5 ಪಂದ್ಯಗಳ ಟಿ20 ಸರಣಿಯಲ್ಲಿ ಸಂಜು ಸ್ಯಾಮ್ಸನ್ ಕಳಪೆ ಪ್ರದರ್ಶನವನ್ನ ನೀಡಿದ್ರು. 5 ಪಂದ್ಯಗಳಲ್ಲಿ 9.2 ಆವರೇಜ್ ನಲ್ಲಿ ಕೇವಲ 46 ರನ್ಗಳನ್ನ ಗಳಿಸಿದ್ರು. ಮತ್ತೊಂದೆಡೆ ಇಶಾನ್ ಕಿಶನ್ 4 ಪಂದ್ಯಗಳಲ್ಲಿ 53.75ರ ಆವರೇಜ್ ನಲ್ಲಿ 215 ರನ್ ಗಳಿಸುವ ಮೂಲಕ ಪ್ಲೇಯಿಂಗ್ 11 ನಲ್ಲಿ ತಮ್ಮ ಹಕ್ಕನ್ನ ಬಲಪಡಿಸಿಕೊಂಡಿದ್ದಾರೆ. ಈಗ ಸಂಜು ಟಿ20 ವಿಶ್ವಕಪ್ ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ಪಡಿಬೇಕಂದ್ರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಅಭ್ಯಾಸ ಪಂದ್ಯದಲ್ಲಿ ಅಬ್ಬರಿಸಲೇಬೇಕಿದೆ. ಈ ಪಂದ್ಯದಲ್ಲಿ ಸಂಜು ರನ್ ಗಳಿಸಿದ್ರೆ ಆರಂಭಿಕ ಸ್ಥಾನವನ್ನ ಪಡೆಯಬಹುದು. ಟೀಂ ಇಂಡಿಯಾ ಆರಂಭದಲ್ಲಿ ಯುಎಸ್ಎ ಮತ್ತು ನಮೀಬಿಯಾ ವಿರುದ್ಧ ಪಂದ್ಯಗಳನ್ನ ಆಡಲಿದೆ. ಈ 2 ತಂಡಗಳ ವಿರುದ್ಧ ರನ್ ಗಳಿಸುವುದು ಸಂಜು ಸ್ಯಾಮ್ಸನ್ಗೆ ಸುಲಭವಾಗುತ್ತೆ. ಹೀಗಾಗಿ ಸ್ಯಾಮ್ಸನ್ ಆಫ್ರಿಕಾ ವಿರುದ್ಧ ಹೇಗೆ ಆಡ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಇನ್ನೊಂದೆಡೆ ಸಂಜು ಸ್ಯಾಮ್ಸನ್ ಸಿಕ್ಕ ಅವಕಾಶವನ್ನ ಪ್ರತಿ ಬಾರಿ ಮಿಸ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವಕಾಶಗಳೇ ಮರೀಚಿಕೆಯಾದ್ರೂ ಅಚ್ಚರಿ ಇಲ್ಲ.